ನಮಸ್ಕಾರ ಎಲ್ರಿಗೂ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ 18ನ ಅವಿಭಾಜ್ಯ ಅಂಗ ಆಗಿರುವಂತಹ ನ್ಯೂಸ್ 18 ಕನ್ನಡದ ಪ್ರಸ್ತುತಿ ರೈಸಿಂಗ್ ಧಾರವಾಡ. ರೈಸಿಂಗ್ ಧಾರವಾಡ ಕಾನ್ಕ್ಲೇವ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸುತ್ತಾ ರೈಸಿಂಗ್ ಧಾರವಾಡ ಪ್ರೆಸೆಂಟಿಂಗ್ ಪಾರ್ಟ್ನರ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ and highways government of India, special partner labor department government of Karnataka, road transport department government of Karnataka, ಹಾಗೇನೇ supporting partner KMF Nandini. ರೈಸಿಂಗ್ ಧಾರವಾಡ ಒಂದು ದೇಶದ ಅಭಿವೃದ್ಧಿಯಲ್ಲಿ ಗ್ರಾಮ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ನಗರ ಆಗಿರ್ಬೋದು, ರಾಜ್ಯದ ಕೊಡುಗೆ ಎಷ್ಟರ ಮಟ್ಟಿಗಿರುತ್ತೆ, ದೇಶದ ಆರ್ಥಿಕತೆಯನ್ನು ಸದೃಢಗೊಳಿಸುವಂತಹ ನಿಟ್ಟಿನಲ್ಲಿ ಈ ಎಲ್ಲ ವಿಚಾರಗಳು ಬಹಳ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ. ಹಾಗಾದರೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಧಾರವಾಡ ಮುಂದಿನ ಒಂದು 20-25 ವರ್ಷದ ವೇಳೆಗೆ 2050ರ ವೇಳೆಗೆ ಅಭಿವೃದ್ಧಿಯ ಪಥವನ್ನು ಕಾಣಬೇಕಾಗತ್ತೆ, ಇವೆಲ್ಲದರ ಬಗ್ಗೆ ನಾವು ಇವತ್ತಿನ ರೈಸಿಂಗ್ ಧಾರವಾಡದಲ್ಲಿ ಮಾತನಾಡ್ತಾ ಹೋಗ್ತೀವಿ. ನಮ್ಮ ಜೊತೆ ಅನೇಕ ಅಧಿಕಾರಿಗಳು ಇರ್ತಾರೆ. ಅದೇ ರೀತಿಯಾಗಿ ಆಯಾಯ ವಿಭಾಗದ ಅಧಿಕಾರಿಗಳ ಜೊತೆಗೆ ಜನರ ಅಭಿಪ್ರಾಯ ಏನು, ಸಂಘಟನೆಯವರ ಅಭಿಪ್ರಾಯಗಳು ಏನು ಅನ್ನೋದನ್ನ ತಿಳಿಸಿಕೊಡುವಂತಹ ವಿಸ್ತೃತವಾದ ಕಾರ್ಯಕ್ರಮವೇ ರೈಸಿಂಗ್ ಧಾರವಾಡ. ರೈಸಿಂಗ್ ಧಾರವಾಡ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇವತ್ತಿನ ಈ ಕಾರ್ಯಕ್ರಮದ ಮೊದಲ ಸೆಷನ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಧಾರವಾಡದ ಜಿಲ್ಲಾಧಿಕಾರಿಗಳಾಗಿರುವಂತಹ ದಿವ್ಯಾ ಪ್ರಭು ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಧಾರವಾಡದ ಅಭಿವೃದ್ಧಿಯ ವಿಚಾರ ಅಂತ ಹೇಳಿ ಬಂದರೆ, ನಾನು ಆಗಲೇ ಹೇಳಿದೆ, ನಾವು ಒಂದು ಮುನ್ನೋಟವನ್ನು ಇಟ್ಕೋಬೇಕಾಗತ್ತೆ, ದಿಕ್ಸೂಚಿಯನ್ನು ನಾವು ಗಮನಿಸಬೇಕಾಗತ್ತೆ ಅಂತ. ಇಂತಹ ಸಂದರ್ಭದಲ್ಲಿ ಧಾರವಾಡದ ಅಭಿವೃದ್ಧಿಯ ವಿಚಾರದಲ್ಲಿ ಯಾವೆಲ್ಲ ಪ್ರಮುಖ ಕ್ಷೇತ್ರಗಳಲ್ಲಿ ಇಲ್ಲಿ ಆದ್ಯತೆಯನ್ನು ನೀಡಬೇಕಾಗಿದೆ, ಟಾಪ್ 5 ಪ್ರಿಯಾರಿಟೀಸ್ ಇದಕ್ಕೆ ಕೊಡಬೇಕು ಅನ್ನೋದಾದರೆ ಯಾವುದಕ್ಕೆ? ಮೊದಲನೇದಾಗಿ ಧಾರವಾಡ ಜಿಲ್ಲೆ ಅಂತ ನಾವು ನೋಡಿದಾಗ ಕರ್ನಾಟಕದಲ್ಲಿನೇ ಕೆಲವೊಂದು ವಿಶೇಷತೆ, ಧಾರವಾಡಗಂತಲೇ ಕೆಲವೊಂದು ವಿಶೇಷತೆ ಖಂಡಿತಾಗಿ ಇದೆ. ಎಲ್ಲ ಜಿಲ್ಲೆಗಳಿಗಿಂತ ಅದಕ್ಕಂತ ಆಗಿರುವಂಥ ಒಂದು ಪ್ರಾಮುಖ್ಯತೆ ಇರ್ತದೆ. ನೀವು ಇಂಟ್ರಡ್ಯೂಸ್ ಮಾಡಿದಾಗಲೇ ಹೇಳ್ತಾ ಇದ್ದೀರಿ, ರೈಸಿಂಗ್ ಧಾರವಾಡ ಅಂತ ಕಾನ್ಸೆಪ್ಟ್ನಲ್ಲಿ ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲಿ ಮಧ್ಯಭಾಗದಲ್ಲಿ ಇರುವಂಥ ಜಿಲ್ಲೆ. ಸ್ಟ್ರಾಟಜಿಕಲಿ ನಾವು ನೋಡಿದ್ದೀವಿ ಅಂದರೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್, ಕನೆಕ್ಟಿವಿಟಿ ಹಾಗೂ ಡೆವಲಪ್ಮೆಂಟ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ತುಂಬ ಒಳ್ಳೆಯ ಒಂದು ಸ್ಟ್ರಾಟಜಿಕ್ ಲೊಕೇಶನಲ್ಲಿ ಫಸ್ಟ್ ಆಫ್ ಆಲ್ ಧಾರವಾಡ ಜಾಗ್ರಫಿಕಲಿ ಇಲ್ಲಿ ಲೊಕೇಟ್ ಆಗಿದೆ. ನಾವು ಹುಬ್ಳಿ ಅಂತ ನಾವು ತೊಗೊಂಡಿದ್ದೀವಿ ಅಂದರೆ ಇದನ್ನು ವಾಣಿಜ್ಯ ನಗರಿ ಅಂತ ನಾವು ಹೇಳ್ತೀವಿ. ಕಮರ್ಷಿಯಲ್ ಟ್ರೇಡ್ ಸೆಂಟರ್ ಆಗಿ ಹಿಸ್ಟಾರಿಕಲಿನೇ ಒಂದು ಟ್ರೇಡ್ ಸೆಂಟರ್ ಆಗಿ ಇದ್ದಿತ್ತು. ಇದೇ ಧಾರವಾಡಿಗೆ ನಾವು ನೋಡಿದ್ದೀವಿ ಅಂದರೆ ಅದು ಎಜುಕೇಷನಲ್ ಹಬ್ ಆಗಿ, ವಿದ್ಯಾಕಾಶಿಯಾಗಿ, ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಅದು ಬೆಳವಣಿಗೆ ಆಗಿದೆ. ಸೊ ಎರಡೂ ನಗರಗಳು ಕೂಡ ತನ್ನದೇ ಆದಂಥ ಒಂದು ವಿಧಾನದಲ್ಲಿ ಬೆಳೆದು ಬಂದಿದ್ದಾವೆ. ಆದರೆ ಇತ್ತೀಚೆಗೆ ನಾವು ನೋಡಿದಾಗ ಇದು ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಗೇಟ್ ವೇ ಅಂತ ಒಂದು ಹೆಸರನ್ನು ಪಡೆದಿರುವುದು, ಛೋಟಾ ಮುಂಬೈಯನ್ನು ಕರೆಯುವಂಥ ಒಂದು ಹೆಸರುವಾಸಿಯಾದಂಥ ನಮ್ಮ ಈ ಒಂದು ಜಿಲ್ಲೆ ಸುಮಾರು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗೆ ಇದಕ್ಕೆ ಆದ್ಯತೆಯನ್ನು ನೀಡಬೇಕಾಗ್ತದೆ. ಪ್ಲಸ್ ಇದರಲ್ಲಿ ಪ್ರಮುಖವಾಗಿ ನಾವು ನೋಡ್ತೀವಿ ಅಂದರೆ ಇದು ಬೇಸಿಕಲಿ ಅಗ್ರಿಕಲ್ಚರಲ್ ಡಿಸ್ಟ್ರಿಕ್ಟ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಸುಮಾರು ನಾವು GDP ಕಾಂಟ್ರಿಬ್ಯೂಷನ್ ಆಫ್ ದ ಡಿಸ್ಟ್ರಿಕ್ಟ್ ನಾವು ನೋಡಿದ್ದೀವಿ ಅಂದರೆ ಇದರಲ್ಲಿ ಸರ್ವಿಸ್ ಸೆಕ್ಟರು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಆ್ಯಂಡ್ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಇದರದ್ದು GDP ಕಾಂಟ್ರಿಬ್ಯೂಷನ್ ಕಂಪ್ಯಾರಿಟಿವ್ಲಿ ಸರ್ವಿಸ್ ಸೆಕ್ಟರ್ಗಿಂತ ಕಡಿಮೆ ಇದ್ರೂ ಬಟ್ ಅದರದ್ದು ಪೊಟೆನ್ಷಿಯಲ್ ಜಾಸ್ತಿ ಇದೆ. ಇದನ್ನು ಹೆಚ್ಚಿಸೋದಕ್ಕೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು. ಸೊ ಇಲ್ಲಿ ಇನ್ನೊಂದು ನಾವು ಇದನ್ನು ನೋಡುವಾಗ ಇಂಡಸ್ಟ್ರಿಯಲ್ಲಿ ಕೂಡ, ಕಮರ್ಷಿಯಲಿ ಕೂಡ ಇದು ಡೆವಲಪ್ಮೆಂಟ್ ಆಗಿರುವುದರಿಂದ ಇಂಡಸ್ಟ್ರಿಯಲ್ ಏರಿಯಾಸ್ಗಳು, ಇಂಡಸ್ಟ್ರಿ ಎಸ್ಟೇಟ್ಗಳು ಹುಬ್ಳಿನಲ್ಲಿ ಜಾಸ್ತಿ, ಧಾರವಾಡಲ್ಲಿನೂ ಜಾಸ್ತಿ ಇರುವುದರಿಂದ ಇದು ಎರಡನ್ನು ನಾವು ಮೆರ್ಜ್ ಮಾಡಿದರೆ, ಅಗ್ರೋ ಪ್ರಾಸೆಸಿಂಗ್ ಯೂನಿಟ್ಸನ್ನು ನಾವು ಜಾಸ್ತಿ ಮಾಡಿದ್ದೀವಿ ಅಂದರೆ ಅದು ರೈತರಿಗೂ ಅನುಕೂಲ ಆಗ್ತದೆ. ಅದನ್ನು ಪ್ರಾಸೆಸಿಂಗ್ ಮಾಡಿ ಮಾರುವಾಗ ಆ ಥರ ಇಂಡಸ್ಟ್ರೀಸ್ಗಳನ್ನು ನಾವು ಒತ್ತು ಕೊಟ್ಟು ಇನ್ನೂ ಬೆಳೆಸಿದಾಗ ಇನ್ನೂ ಒಂದು ಹೆಚ್ಚಿನ ಅವರಿಗೆ ಕೂಡ ಆದಾಯ ಸಿಗ್ತದೆ. ಪ್ಲಸ್ ಈ ಭಾಗದಲ್ಲಿ ಕೂಡ ಆ ಥರ ಒಂದು ಇಂಡಸ್ಟ್ರೀಸ್ಗಳು ಬೆಳೆಸೋದಕ್ಕೆ ಕೂಡ ಅವಕಾಶ ಸಿಗ್ತದೆ. ಸೊ ಪ್ರಮುಖವಾಗಿ ನಾವು ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರೀಸನ್ನು ನಾವು ಗಮನಿಸ್ಬೋದು. ಇದರಲ್ಲಿ ಈಗಲೂ ಕೂಡ ನಮಗೆ ಚಾಲೆಂಜಸ್ ಏನು ಅಂತ ಇದ್ದರೆ, ಈಗ ಇರುವ ನಾವು ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಿಗೆ ನಾವು ವಿಸಿಟ್ ಮಾಡುವ ಸಂದರ್ಭದಲ್ಲಿ ಅವರಿಂದನೂ ನಮಗೆ ಬೇಡಿಕೆ ಬಂದಿರುವ ಸಂದರ್ಭಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನಮಗೆ ಎಸ್ಟಾಬ್ಲಿಷ್ಮೆಂಟ್ ಮಾಡುವ ಸಂದರ್ಭದಲ್ಲಿ ಆಗಿರ್ತದೆ. ಬಟ್ ತದನಂತರ ಆಯಾ ಇಂಡಸ್ಟ್ರಿಗಳಿಗೆ ಬೇಕಾಗಿರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಮೇಂಟೈನ್ ಮಾಡೋದಕ್ಕೆ ನಮಗೆ ಚಾಲೆಂಜಸ್ಸು ತುಂಬ ಇದ್ದಾವೆ. ಯಾಕಂದರೆ ಇದನ್ನು ಡೆವಲಪ್ ಮಾಡಿದ ನಂತರ ಸುಮಾರು ವರ್ಷಗಳ ನಂತರ ಇದನ್ನು ಸ್ಥಳೀಯ ಸಂಸ್ಥೆಗಳಿಗೆ ಹ್ಯಾಂಡ್ ಓವರ್ ಮಾಡೋದರಲ್ಲಿ ನಮಗೆ ಕೆಲವೊಂದು ಇಶ್ಯೂಸ್ಗಳು ಕಂಡು ಬಂದಿದ್ದಾವೆ. ಸೊ ಈ ರೀತಿಯಲ್ಲಿ ಇರುವ ಇನ್ಫ್ರಾಸ್ಟ್ರಕ್ಚರನ್ನು ಮೇಂಟೈನ್ ಮಾಡೋದರಲ್ಲಿ
ಪ್ಲಸ್ ಅದನ್ನು ಕೋಆರ್ಡಿನೇಷನ್ ವಿತ್ ಲೋಕಲ್ ಬಾಡಿ ಏನಿದೆ, ಸೊ ಅಲ್ಲಿ ಒಂದು ಕೋಆರ್ಡಿನೇಷನಲ್ಲಿ ಸಮನ್ವಯದಲ್ಲಿ ಕೆಲವೊಂದು ಸಮಯ ನಮಗೆ ಒಂದು ಚಾಲೆಂಜಸ್ಗಳು ಕಂಡು ಬರ್ತಾ ಇದ್ದಾವೆ. ಸೊ ಎಲ್ಲರೂ ಕೂಡ ಒಂದು ಕೋಆರ್ಡಿನೇಟೆಡ್ ಎಫರ್ಟಿಂದ ನಾವು ಕೆಲಸ ಮಾಡಿದ್ರೆ ಅವರಿಗೆ ಇರುವ ಸಮಸ್ಯೆಗಳನ್ನು ನಾವು ಸರಿಪಡಿಸಿದ್ದೀವಿ ಅಂದರೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಡಸ್ಟ್ರೀಸ್ಗಳು ಬರುವಂಥ ಒಂದು ವ್ಯವಸ್ಥೆಗಳು ಆಗ್ತವೆ. ಸೊ ಈಗ ನಾವು ಸ್ಪೆಷಲ್ ಇಂಡಸ್ಟ್ರಿಯಲ್ ರೀಜನ್ಸ್ ಅಂತಲೂ SIRs ಅಂತಲೂ ಕೂಡ ಇವತ್ತು ಸರ್ಕಾರ ನೋಟಿಫೈ ಕೂಡ ಮಾಡಿದ್ದೆ. ಅದರಲ್ಲಿ ಧಾರವಾಡ SIR, ಧಾರವಾಡ ಸ್ಪೆಷಲ್ ಇಂಡಸ್ಟ್ರೀಸ್ ರೀಜನ್ ಅಂತ ಕೂಡ ಸ್ಥಾಪನೆ ಮಾಡೋದಕ್ಕೆ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸರ್ಕಾರ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ಆ ಥರ ಮುಂದಕ್ಕೆ ಬಂದರೆ ಧಾರವಾಡ, ಹುಬ್ಳಿ, ಗದಗ, ಬೆಳಗಾಂ ಇದೆಲ್ಲ ಸೇರಿದಂತೆ ಒಂದು ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಅವ್ರಿಗೆ ಕೊಟ್ಟು, ಆಮೇಲೆ ಪ್ರೀಮಿಯಂ ಅವ್ರಿಗೆ ಏನು ಫೆಸಿಲಿಟೀಸ್ಗಳನ್ನು ಅವರಿಗೆ ಕೊಡೋದು ಮುಖಾಂತರ ಸುಮಾರು ಇಂಡಸ್ಟ್ರೀಸ್ಗಳನ್ನು ಇಲ್ಲಿ ಬರೋದಕ್ಕೆ ಕೂಡ ಸಾಧ್ಯ ಇದೆ. ಮೊದಲನೇದಾಗಿ ಕಾನೂನು ಸುವ್ಯವಸ್ಥೆ, ಅದೇ ರೀತಿಯಾಗಿ ಒಂದು ಕಡೆ ರಸ್ತೆಯ ಸುರಕ್ಷತೆ, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ನೀವು ಬಂದ ನಂತರ ಯಾವ ರೀತಿಯಾಗಿ ಕಾನೂನು ಸುವ್ಯವಸ್ಥೆಯ ವಿಚಾರದಲ್ಲಿ ಅಥವಾ ರಸ್ತೆ ಸುರಕ್ಷತೆಯ ವಿಚಾರದಲ್ಲಿ ಮುಂದಿನ ಧಾರವಾಡದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗದ ಹಾಗೆ ಅಭಿವೃದ್ಧಿಯ ಪಥದಲ್ಲಿ ಕೈಗೊಳ್ಳೋದಕ್ಕೆ ಏನೇನು ಕ್ರಮಗಳನ್ನು ಕೈಗೊಂಡಿದ್ರಿ, ನಿಮ್ಮ ಟಾಪ್ ಪ್ರಿಯಾರಿಟೀಸ್? ಮೊಟ್ಟ ಮೊದಲನೇದಾಗಿ ನ್ಯೂಸ್ 18 ಕನ್ನಡ ತಮ್ಮ ವಾಹಿನಿ ಮುಖಾಂತರ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿ ಇಲ್ಲಿನ ಸಮಸ್ಯೆಗಳು ಮತ್ತು ಮುಂದಿರುವಂತಹ ಚಾಲೆಂಜಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ನನಗೆ ಆಹ್ವಾನ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈಗ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಏನಿದೆ, ಇದರ ವ್ಯಾಪ್ತಿ ಸಂಪೂರ್ಣ ಧಾರವಾಡ ಜಿಲ್ಲೆ ಬರಲ್ಲ, ಬಟ್ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಮತ್ತು ಸುತ್ತಮುತ್ತಲ ಪ್ರದೇಶ ಬರುತ್ತೆ. ಈ ಒಂದು ಪ್ರದೇಶದಲ್ಲಿ ಸುಮಾರು 20 ಲಕ್ಷದಷ್ಟು ಜನಸಂಖ್ಯೆ ಇದೆ. ಸುಮಾರು 2,500 ನಮ್ಮ ಅಧಿಕಾರಿ ಸಿಬ್ಬಂದಿಗಳು 24/7 ಈ ಅವಳಿ ನಗರಗಳನ್ನು ಸುರಕ್ಷಿತವಾಗಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಆ ಪ್ರಯತ್ನ ನಮ್ಮದು ಸದಾ ಇದೇ ರೀತಿ ಮುಂದುವರಿಯುತ್ತೆ ಕೂಡ. ತಾವು ಹೇಳಿದ 2 ಪ್ರಶ್ನೆ, ಒಂದು ಕಾನೂನು ಸುವ್ಯವಸ್ಥೆ ಮತ್ತು ರಸ್ತೆ ಸುರಕ್ಷತೆ, ಇವೆರಡು ಯಾವ ರೀತಿ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಕಾರಣ ಆಗುತ್ತೆ ಅಂತ. ಈಗ ನಮಗೆಲ್ಲ ಗೊತ್ತಿದೆ, ಶಾಂತಿ ಇದೆ ಅಂದರೆ ಅಲ್ಲಿ ಹೆಚ್ಚು ಜನ ಬರ್ತಾರೆ. ಒಂದು ಅಭಿವೃದ್ಧಿ ಆಗೋದಕ್ಕೆ ಆ ಅಭಿವೃದ್ಧಿ ಪಥದ ಕಡೆ ಎಲ್ಲರೂ ನಡೀಲಿಕ್ಕೆ ಇಷ್ಟಪಡ್ತಾರೆ. ಗಲಾಟೆ, ಗದ್ದಲ, ಗಲಭೆ ಈ ಥರ ಇದೆ ಅಂತಂದರೆ ಒಂದು ಮಕ್ಕಳು ಶಾಲೆಗೆ ಸೇರಿಸೋದ್ರಿಂದ ಹಿಡಿದು ದೊಡ್ಡವರು ಅಲ್ಲಿ ಒಂದು ಮನೆ ತೊಗೊಂಡು ಒಂದು ಲೇಔಟಲ್ಲಿ ಒಂದು ಸೈಟ್ ತೊಗೊಂಡು ಮನೆ ಕಟ್ಟೋದ್ರಿಂದ ಹಿಡಿದು ಅಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸು, ಅದು ಶಿಕ್ಷಣಕ್ಕಾಗಿ ಬರುವಂಥವ್ರು, ವೈದ್ಯಕೀಯ ಕ್ಷೇತ್ರದಲ್ಲಿ ಬರುವಂಥವ್ರು, ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಮಾಡುವಂಥವ್ರು, ಪ್ರತಿಯೊಬ್ಬರು ಎಲ್ಲೋ ಒಂದು ಕಡೆ ಇಲ್ಲಿ ಯಾಕೆ ಗಲಾಟೆ ಗದ್ದಲ ಆಗುತ್ತೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಆಗುತ್ತೆ. ಹಂಗಾಗಿ ಉತ್ತಮ ಕಾನೂನು ಸುವ್ಯವಸ್ಥೆ ಎಲ್ಲರ ಆದ್ಯತೆ. ಇಲ್ಲಿ ಸಾರ್ವಜನಿಕರಷ್ಟೇ ಅಲ್ಲ, ವಿವಿಧ ಇಲಾಖೆಗಳಷ್ಟೇ ಅಲ್ಲ, ಇಲ್ಲಿರೋ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಪ್ರತಿಯೊಬ್ಬರ ಆಯ್ಕೆ, ಆದ್ಯತೆ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿರಬೇಕು ಅಂತ. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಕೂಡ ನಮಗೆ ಬೇಕಾಗತ್ತೆ. ಕನಸಿನ ಧಾರವಾಡವನ್ನು ಯಾವ ರೀತಿಯಾಗಿ ನೋಡೋದಕ್ಕೆ ಬಯಸ್ತೀರಿ? ಈಗಾಗಲೇ ಒಂದು ವಿಚಾರ ಇದೆ, ಎಲ್ಲೋ ಕೂಡ ಹುಬ್ಬಳ್ಳಿಗೆ ಹೋಗ್ತಾ ಇದೆ, ಧಾರವಾಡಕ್ಕೆ ಬರ್ತಾ ಇಲ್ಲ ಅಂಥೇಳಿ. ಹಾಗಾಗಿ ಧಾರವಾಡದ ಅಭಿವೃದ್ಧಿಗೆ ನಿಮ್ಮ ಮುನ್ನೋಟ, ನಿಮ್ಮ ದಿಕ್ಸೂಚಿ? ರೈಸಿಂಗ್ ಧಾರವಾಡ ಎಂಬ ವಿಶೇಷ ಕಾರ್ಯಕ್ರಮವನ್ನು ನ್ಯೂಸ್ ಕನ್ನಡ 18 ವತಿಯಿಂದ ಹಮ್ಮಿಕೊಂಡಿದ್ದು ಬಹಳ ವಿಶೇಷತೆ, ಮತ್ತು ಅದಕ್ಕಾಗಿ ನಾನು ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿಕೆ ವಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಮೊದಲನೇದಾಗಿ ನಾನು ಕಸ ವಿಲೇವಾರಿ ಬಗ್ಗೆ ಹೇಳ್ತೇನೆ. ನಮಗೆ 2 ನಗರ ಸೇರಿ ಅಂದಾಜು 500 ಟನ್ನಷ್ಟು ಕಸ ನಮಗೆ ಸಂಗ್ರಹಣ ಆಗುತ್ತೆ. ಇದಕ್ಕಾಗಿ ಇರುವಂಥ ಒಂದು ನಮ್ಮದು ಪ್ರೊಸೆಸ್ ಇದೆ. ನಮ್ಮ ಸ್ಮಾರ್ಟ್ ಸಿಟಿಯಲ್ಲಿ ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ಅಂತ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಬೆಳಗ್ಗೆ 5:30ಯಿಂದ ಸುಮಾರು ಪ್ರತಿಯೊಂದು ಝೋನ್ಗೆ ಒಂದು ಅದಕ್ಕೆ ಆದಂಥ ಡೆಡಿಕೇಟೆಡ್ ಡೇಟಾ ಎಂಟ್ರಿ ಆಪರೇಟರ್ ಇದ್ದಾರೆ, ಮತ್ತು ಅವರು ಸುಮಾರು 250 ವೆಹಿಕಲ್ಸ್ ನಮ್ಮ ಪ್ರತಿ ವಾರ್ಡಿಗೆ ಮನೆಗೆ ಕಸ ಸಂಗ್ರಹಣೆಗೆ ಹೋಗ್ತದೆ. ಇದರಿಂದ ನಾವು ಕಸ ಸಂಗ್ರಹಣೆಯನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದೇವೆ. ನಾನು ಈಗಾಗಲೇ ಹೇಳಿದಾಗೆ ಸ್ವಚ್ಛ ಏರ್, ಐ ಮೀನ್ ಕ್ಲೀನ್ ಏರ್, ಕ್ಲೀನ್ ವಾಟರ್, ಸ್ವಚ್ಛ ಗಾಳಿ, ಸ್ವಚ್ಛ ನೀರು, ಇವು 2 ಇದ್ದರೆ ನಮಗೆ ಬಹಳಷ್ಟು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ನಮ್ಮ ಎಜುಕೇಷನಲ್ ಹಬ್ ಅಂತ ಏನು ನಮ್ಮ ಹುಬ್ಬಳ್ಳಿ ಇದೆ ಅದಕ್ಕೆ ಪೂರಕವಾದ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ವಿಚಾರ. ಇದಿಷ್ಟು ಕಸ ವಿಲೇವಾರಿ ಬಗ್ಗೆ. ಮತ್ತು ಕಸ ವಿಲೇವಾರಿ ಬಗ್ಗೆ C&D ವೇಸ್ಟ್ ಅಂದರೆ ನಮ್ಮದು ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಬ್ರಿಸ್ ಅಂತ ಇದೆ. ಏನು ಈ ಬಿಲ್ಡಿಂಗ್ ಕಟ್ಟಡಗಳು ಇರುತ್ತೆ, ಆ ಕಟ್ಟಡಗಳನ್ನು ಡೆಮೋಲಿಷನ್ ಮಾಡಿದ ಮೇಲೆ ಸಾಕಷ್ಟು ಹಾಗೆ ರಸ್ತೆಗಳ ಮೇಲೆ ಇರ್ತದೆ. ಅದನ್ನು ಯಾವ ಥರ ವಿಲೇವಾರಿ ಮಾಡೋಣ ಅನ್ನೋದು ಬಹಳ ದೊಡ್ಡ ಚಾಲೆಂಜ್. ಅದು C&D ವೇಸ್ಟ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಒಂದು ನಾವು ಶಿವಳ್ಳಿಯಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ. ಆ ಮಷಿನ್, ಆ ಪ್ರೊಸೆಸಿಂಗ್ ಮುಖಾಂತರ ಏನು ಮಾಡುತ್ತೆ ಅಂದರೆ ಅದು ಅಲ್ಲಿರೋ ನಮ್ಮ ಸ್ಯಾಂಡು ಮತ್ತು ಜೆಲ್ಲಿ ಅದನ್ನು ಸೆಗ್ರಿಗೇಟ್ ಮಾಡುತ್ತೆ. ಹೀಗಾಗಿ ಅದನ್ನು ನಾವು C&D ವೇಸ್ಟ್ ಪ್ರೊಸೆಸ್ ಯೂನಿಟ್, ಅದನ್ನು C&D ವೇಸ್ಟನ್ನು ಹಾಕೋ ಮುಖಾಂತರ ಅದನ್ನು ಮತ್ತೆ ರೀಸೈಕಲ್ ಮಾಡ್ಬೋದು.
ಸೊ ಅದನ್ನು ಕೂಡ ಇನ್ನು ಬರುವ 4 ತಿಂಗಳಲ್ಲಿ ಈಗಾಗಲೇ ಟೆಂಡರ್ ಪ್ರೊಸೆಸ್ ಮುಗಿದಿದೆ, ಫೈನಾನ್ಷಿಯಲ್ ಬಿಡ್ ಕೂಡ ಅಪ್ರೂವ್ ಆಗಿದೆ, ವರ್ಕ್ ಆರ್ಡರ್ ಇಶ್ಯೂ ಮಾಡೋ ಹಂತದಲ್ಲಿದೆ. ಅದು ಒಂದು ಮುಂಬರುವ 4 ತಿಂಗಳಲ್ಲಿ ಆ ಪ್ಲ್ಯಾಂಟನ್ನು ನಾವು ಫುಲ್ ಫ್ಲೆಜ್ ಆಗಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಥ್ಯಾಂಕ್ ಯು ಸೋ Thank ಮಚ್ you. ಸರ್, ನಮ್ಮ ಇವತ್ತಿನ ಈ ಸೆಷನ್ ಅಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ರೈಸಿಂಗ್ ಧಾರವಾಡದ ಬಗ್ಗೆ ಸಾಕಷ್ಟು ಮಾತುಗಳನ್ನು ಹೇಳಿದಿರಿ. ಥ್ಯಾಂಕ್ ಯು. ಧಾರವಾಡದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗುತ್ತೆ, ಇರುವಂತಹ ಚಾಲೆಂಜಸ್ ಏನು, ಸಮಸ್ಯೆಗಳು ಏನೇನು, ಮುಂದಿನ ದಿನಗಳಲ್ಲಿ ರಾಜ್ಯದ ದೇಶದ ಅಭಿವೃದ್ಧಿಯ ಪಥದಲ್ಲಿ ಯಾವೆಲ್ಲ ಕೊಡುಗೆಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಆಗತ್ತೆ ಅನ್ನುವಂತಹ ಆಶಯದೊಂದಿಗೆ ಎಲ್ಲ ಅಭಿವೃದ್ಧಿ ಪಥದ ಕಡೆಗೆ ಸಾಗಲಿ ಅಂತ ಹೇಳ್ತಾ ಇವತ್ತಿನ ರೈಸಿಂಗ್ ಧಾರವಾಡ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಪ್ರೆಸೆಂಟಿಂಗ್ ಪಾರ್ಟ್ನರ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್, ಗವರ್ಮೆಂಟ್ ಆಫ್ ಇಂಡಿಯಾ. ಸ್ಪೆಷಲ್ ಪಾರ್ಟ್ನರ್ ಲೇಬರ್ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಆಫ್ ಕರ್ನಾಟಕ. ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಆಫ್ ಕರ್ನಾಟಕ. ಸಪೋರ್ಟಿಂಗ್ ಪಾರ್ಟ್ನರ್ KMF ನಂದಿನಿ. ಇದೇ ಇವತ್ತಿನ ರೈಸಿಂಗ್ ಧಾರವಾಡ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.